ಹಲೋ ಫ್ರೆಂಡ್ಸ್, ಎಲ್ರಿಗೂ ಕರ್ಚಟಿಗೆ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತವಾದಂಥ ಒಂದು ಟೇಸ್ಟಿ ಆದಂಥ ಮ್ಯಾಂಗೋ ದಾಲ್, ಆಂಧ್ರ ಸ್ಟೈಲ್, ಬ್ರಾಹ್ಮಿನ್ ಸ್ಟೈಲು ಮಾವಿನಕಾಯಿಯಿಂದ ಒಂದು ದಾಲ್ ಕರಿಯನ್ನು ಮಾಡೋಣ. ಸೂಪರಾಗಿರುತ್ತೆ. ಅದು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದೆರಡು ಕಾಯಿ ಮಾವಿನಕಾಯಿನ ತಗೋತಾ ಇದ್ದೀವಿ. ಹಣ್ಣಾಗಿರಬಾರ್ದು, ಹಸಿ ಮಾವಿನಕಾಯಿ. ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆನೆಲ್ಲ ಈ ಥರ ತೆಗಿಬೇಕು. ಹುಳಿ ಇರುವಂಥ ಮಾವಿನಕಾಯಿ ಆದರೆ ತುಂಬ ಒಳ್ಳೆಯದು. ಇನ್ನು ಇದನ್ನು ಚೆನ್ನಾಗಿ ಕಟ್ ಮಾಡಬೇಕು ಈ ಥರ. ಆದಮೇಲೆ ಇದನ್ನು ನಾವು ಈ ಥರ ಕಟ್ ಮಾಡ್ಕೋಬೇಕು, ಪೀಸಸ್ ಮಾಡ್ಕೋಬೇಕು. ವೈಟ್ ರೈಸ್ ಜೊತೆಗೆ ಭಾಳ ಉತ್ತಮವಾಗಿರುತ್ತೆ. ಸಿಂಪಲ್ ರೆಸಿಪಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಆಯಿತು. ಇನ್ನು ನಾವು ಒಂದು ಸೈಡಲ್ಲಿ ರೈಸ್ಗೆ ಅನ್ನ ಮಾಡಬೇಕು. ಅದಕ್ಕೋಸ್ಕರ ಅಕ್ಕಿ ಒಂದು 2.5 ಗ್ಲಾಸ್ ಅಷ್ಟು ತಗೋತಾ ಇದ್ದೀವಿ, 3 ಜನರ ಕ್ವಾಂಟಿಟಿಗೆ. ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಇಡಬೇಕು. 2.5 ಗ್ಲಾಸಿಗೆ ಒಂದು 5 ಗ್ಲಾಸು ನೀರು. ಅನ್ನಕ್ಕಿಟ್ಟಾಯಿತು. ಇನ್ನು ಒಂದು 2 ಗ್ಲಾಸು ದಾಲ್ ತಗೊಳ್ತಾ ಇದ್ದೀವಿ. 2 ಗ್ಲಾಸ್ ಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಅದರ ಮೇಲೆ ಇಡಬೇಕು. ಆಮೇಲೆ 2 ಗ್ಲಾಸು ಇದಕ್ಕೆ ಬೇಳೆಗೆ ನಾವು 4 ಗ್ಲಾಸು ನೀರನ್ನು ಆ್ಯಡ್ ಮಾಡಬೇಕು. ಓಕೆ, ಇನ್ನು ಮುಚ್ಚಿ ಇಟ್ಬಿಟ್ಟು ಚೆನ್ನಾಗಿ ಒಂದು 5-6 ವಿಸಿಲು ಹೊಡೆಯೋ ತನಕ ಬಿಟ್ಬಿಡಬೇಕು. ಸೈಡಲ್ಲಿ ಒಂದಷ್ಟು ಕಾಯಿ ಮೆಣಸು, ಒಂದು 4-5 ಕಾಯಿ ಮೆಣಸು. ಖಾರ ಜಾಸ್ತಿ ಬೇಕಂದವರು ಜಾಸ್ತಿ ಹಾಕೋಬೋದು. ಕಾಯಿ ಮೆಣಸನ್ನು ಈ ಥರ 2 ಪೀಸ್ ಮಾಡಿದ್ದೀವಿ. ಇದು ಮಾವಿನಕಾಯಿ ಜೊತೆ ಕಾಯಿ ಮೆಣಸನ್ನು ಕೂಡ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಇದು ಮುಳುಗಿ ನಿಲ್ಲುವಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಗಾರ್ಲಿಕ್ ಕೂಡ ಬೆಳ್ಳುಳ್ಳಿ ಕೂಡ ತೆಗೆದಿಟ್ಕೋಬೇಕು. ಹಾಗೆ ಈಗ ನಮ್ಮ ಮಾವಿನಕಾಯಿ ಬೆಂದಿದೆ, ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಗೆ ತೆಗೆದಿಡಬೇಕು. ಇದನ್ನು ಸ್ವಲ್ಪ ಒಗ್ಗರಣೆ ಹಾಕಲಿಕ್ಕೆ. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ, ಒಂದು 6 ವಿಸಿಲಾಗಿದೆ. ಈಗ ನೋಡಿ, ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇನ್ನು ಅದನ್ನು ನಮ್ಮೆಲ್ಲ ಈ ಥರ ಎತ್ತಿಬಿಟ್ರೆ ಕೆಳಗಡೆ ರೈಸ್ ಕೂಡ ರೆಡಿಯಾಗಿದೆ. ಇನ್ನು ನಾವು ಮಾಡಬೇಕಾಗಿರುವಂಥದ್ದು, ಒಂದು ತವ ಇಡಬೇಕು. ಈ ಥರ ಒಂದು ಪಾತ್ರೆಯನ್ನು ಈ ಥರ ಒಲೆ ಮೇಲಿಟ್ಟು ಎಣ್ಣೆ ಹಾಕಿ, ಆಮೇಲೆ ಬಿಸಿ ಆದ ತಕ್ಷಣ ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ, ಇನ್ನು ಸ್ವಲ್ಪ 1-2 ಕಾಯಿ ಮೆಣಸು ಮತ್ತು ಒಣಮೆಣಸಿನ್ಕಾಯಿ ಎರಡನ್ನು ಕೂಡ ಸೇರಿಸಬೇಕು. ಹಾಗೆ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡಬೇಕು. ಹಿಂಗು ಪೌಡ್ರನ್ನು ಯೂಸ್ ಮಾಡ್ತಾಯಿದ್ದೀವಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಇನ್ನು ಇದಕ್ಕೆ ನಾವು ಬೇಯಿಸಿದಂತಹ
ಬೇಳೆನ ಆ್ಯಡ್ ಮಾಡುವ. ಹಾಗೆ ನಾವು ಆಗಲೇ ಬೇಯಿಸಿಟ್ಟಂಥ ಮಾವಿನಕಾಯಿ ಮತ್ತು ಮೆಣಸಿನಕಾಯಿ ಇದನ್ನು ಕೂಡ ಸೇರಿಸಬೇಕು. ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ದಾಲೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಇಡಬೇಕು. ಇವಾಗ ಉಪ್ಪು ಸೇರಿಸ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4ರಿಂದ 5 ನಿಮಿಷ ಒಲೆ ಮೇಲೆ ಇಡೋಣ ಸಿಮ್ಮಲ್ಲಿ. ಭಾಳ ಸಿಂಪಲಾಗಿ ಮಾಡುವಂಥದ್ದು, ಅದು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ. ತುಂಬ ಟೇಸ್ಟಿಯಾಗಿದೆ ಗೆಳೆಯರೆ. ವೈಟ್ ರೈಸ್ ಜೊತೆಗಂತೂ ಅದ್ಭುತವಾಗಿದ್ರ ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಉಪ್ಪಿನಕಾಯಿ ತುಪ್ಪ ಎಲ್ಲ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈ ಸಣ್ಣ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲೇ ತನಕ ಎಲ್ರಿಗೂ ಬಾಯ್ ಬಾಯ್.